ನಮಸ್ಕಾರ. ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಆಗ್ತದ. ಅದರಲ್ಲೂ ಈ ಥರ ರೆಡ್ ಚಟ್ನಿ ಹಚ್ಚಿ ಮಸಾಲೆ ದೋಸೆ ಮಾಡಿಕೊಟ್ರೆ ತಿಂದೇ ಇರೋರೇ ಇರಲ್ಲ. ನಿಮಗೂ ಕೂಡ ಮಸಾಲೆ ದೋಸೆ ಇಷ್ಟ ಆದರೆ ಮಸಾಲೆ ದೋಸೆಯಲ್ಲಿ ರೆಡ್ ಚಟ್ನಿನ ಯೂಸ್ ಮಾಡ್ತಾರಲ್ಲ, ಅದನ್ನು ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣ. ಕಲರ್ಗೋಸ್ಕರ ಒಂದು 2-3 ಕಾಶ್ಮೀರಿ ರೆಡ್ ಚಿಲ್ಲಿಯನ್ನು ಹಾಗೆ ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇದನ್ನು 1 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. ಈ ಕಡೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಒಂದು ಜಾರ್ ತಗೊಂಡು ನೆನೆಸಿಟ್ಟಿರೋ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಮೆಣಸಿನ್ಕಾಯಿ ಇರ್ತದೆ ಅದನ್ನು ಸಹ ಬಳಸ್ಕೋಬೋದು. ಮೆಣಸಿನ್ಕಾಯಿ ಕೂಡ ಸ್ಮೂತಾಗಿ ನೆನೆಯುತ್ತೆ ಈ ಥರ ಬಿಸಿ ನೀರಲ್ಲಿ ನೆನೆಸಿಡೋದ್ರಿಂದ. ಅದಕ್ಕೆ ನಾನು 1 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಮ್ಮೆ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೋಣ. ಇವಾಗ ಇದನ್ನ ಪೇಸ್ಟ್ ಮಾಡಿದ್ದೀನಿ. ಈ ಟೈಮ್ದಾಗ ನಾನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಇನ್ನೊಂದ್ಸಲ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು. ನಮ್ಮ ಚಟ್ನಿ ರೆಡಿ ಆಗ್ತದೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದದ ಚಟ್ನಿ ಅಂತ ಹೇಳಿ. ಇದೇನು ಜಾಸ್ತಿ ಖಾರ ಇರೋದಿಲ್ಲ. ಆರಾಮಾಗಿ ನಾವು ಇದನ್ನು ಮಸಾಲೆ ದೋಸೆಯಲ್ಲಿ ಬಳಸ್ಬೋದು. ಇಲ್ಲ ಅಂದರೆ ಚಪಾತಿ ಜೊತೆ ಹಚ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಕೆಲವೊಬ್ರು ರೈಸ್ ಜೊತೆನೂ ತಿಂತಾರ. ಉತ್ತರ ಕರ್ನಾಟಕ ಕಡೆಗೆ ಖಾರ ಅಂದ್ರೆ ಜಾಸ್ತಿ ಇಷ್ಟಪಡೋ ಜನ ಇದೇ ಥರ ಖಾರಗಳೆಲ್ಲ ಮಾಡಿಕೊಂಡು ರೋಟಿ, ಚಪಾತಿ, ರೈಸ್ ಜೊತೆ ಉಣ್ತಾರ. ಅದೇ ಥರ ಇದನ್ನು ಬಳಸ್ಕೋಬೋದು. ಚಪಾತಿ ಹಾಗೆ ರೈಸ್ ಜೊತೆನೂ ಸಹ ಇದನ್ನು ಹಾಕ್ಕೊಂಡು ಉಣ್ಬೋದು. ತುಂಬ ರುಚಿಕರವಾಗಿರ್ತದ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ನಾನು ಇದನ್ನು ಇಲ್ಲಿ ಮಸಾಲೆ ದೋಸೆಗೆ ಬಳಸ್ತಾ ಇದ್ದೀನಿ. ಮೊದಲಿಗೆ ಒಂದು ನಾರ್ಮಲ್ ದೋಸೆ ಹಾಕ್ತಾ ಇದ್ದೀನಿ. ನಾವು ಮನೆಯಲ್ಲೇ ಮಸಾಲೆ ದೋಸೆಯನ್ನು ಮಾಡ್ಕೊಂಡು ತಿನ್ಬೋದು. ಈ ರೆಡ್ ಚಟ್ನಿ ಒಂದು ಮಾಡ್ಕೊಂಡಿಟ್ರೆ ಒಂದಿನ ಮಾಡಿಟ್ವಿ ಅಂದರೆ ಇದನ್ನು 1 ವಾರ ತನಕ ಯೂಸ್ ಮಾಡ್ಬೋದು ಫ್ರಿಜ್ನಲ್ಲಿ ಇಟ್ಕೊಂಡು. ಇವಾಗ ನಾನು ನಾರ್ಮಲ್ ದೋಸೆ ಹಾಕಿದ್ದೀನಿ. ಆ ದೋಸೆಗೆ ಸ್ವಲ್ಪ ಬಟರ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ತುಪ್ಪ ಅಥವಾ ಆಯಿಲ್ ಸಹ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬಟರ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದಕ್ಕೆ ಮೇಲ್ಗಡೆಯಿಂದ ರೆಡ್ ಚಟ್ನಿ ಹಚ್ತಾ ಇದ್ದೀನಿ. ಪೂರ್ತಿಯಾಗಿ ರೆಡ್ ಚಟ್ನಿನ ಸ್ಪ್ರೆಡ್ ಮಾಡ್ಕೊಳ್ಳೋದು. ಖಾರ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಇವಾಗ ನಾನು ಈ ಥರ ಅದನ್ನು ಸ್ಪ್ರೆಡ್ ಮಾಡಿದ್ದೀನಿ. ಪೂರ್ತಿ ಅದನ್ನು ಸ್ಪ್ರೆಡ್ ಮಾಡಿ ಮೇಲ್ಗಡೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಚ್ಕೊಂಡು ಚಟ್ನಿ ಸಾಂಬಾರ್ ಜೊತೆ ತಿಂತಿದ್ರೆ ಅದ್ರದ್ದು ಮಜಾನೇ ಬೇರೆ ರೀ. ಹೊರಗಡೆ ಇರ್ತದಲ್ಲ ಮಸಾಲೆ ದೋಸೆ, ಅದೇ ಥರ ಟೇಸ್ಟ್ ಕೊಡ್ತದ ಈ ಚಟ್ನಿ. ನೋಡಿದ್ರಲ್ಲ ಮನೆಯಲ್ಲೇ ಸಿಂಪಲ್ ಆಗಿ ಮಸಾಲೆ ದೋಸೆಯ ರೆಡ್ ಚಟ್ನಿ ಹೇಗೆ ಮಾಡ್ಕೊಳ್ಳೋದಂತ ಹೇಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.